ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಲಿದ್ದು, ಈ ನಡುವೆ ನೇಪಾಳದ ಅಂಚೆ ಚೀಟಿಯೊಂದು ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗ್ತಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆದ ಅಂಚೆ ಚೀಟಿಯನ್ನು 1967ರಲ್ಲಿ ನೇಪಾಳದಿಂದ ಬಿಡುಗಡೆ ಮಾಡಲಾಗಿದೆ. 57 ವರ್ಷಗಳ ಹಿಂದೆಯೇ ರಾಮ ಮಂದಿರ ನಿರ್ಮಾಣದ ದಿನಾಂಕವನ್ನ ಇದರಲ್ಲಿ ನಮೂದಿಸಲಾಗಿದೆ. ಈ ಅಪರೂಪದ ಅಂಚೆ ಚೀಟಿ ಲಕ್ನೌನ ಅಶೋಕ್ ಕುಮಾರ್ ಎಂಬುವರ ಬಳಿ ಇದೆ. ಅವರು ಅದನ್ನು ತಮ್ಮ ದ ಲಿಟಲ್ ಮ್ಯೂಸಿಯಂನಲ್ಲಿ ಇರಿಸಿದ್ದಾರೆ. ಈ ಅಂಚೆ ಚೀಟಿಯನ್ನು ಅಪರೂಪ ಎಂದು ಕರೆಯಲಾಗ್ತಿದೆ, ಏಕೆಂದರೆ ಅದರ ಹಿಂದೆ ರಹಸ್ಯ ಅಡಗಿದೆ. ವಾಸ್ತವವಾಗಿ 1967ರಲ್ಲಿ ಬಿಡುಗಡೆಯಾದ ಈ ಅಂಚೆ ಚೀಟಿಯನ್ನು ಭಗವಾನ್ ರಾಮ ಮತ್ತು ಸೀತೆಗೆ ಸಮರ್ಪಿಸಲಾಗಿದೆ. ಇದರಲ್ಲಿ ಪ್ರಾಸಂಗಿಕವಾಗಿ ರಾಮ ದೇವಾಲಯದ ಪ್ರತಿಷ್ಠಾಪನೆಯ ವರ್ಷವನ್ನು ಬರೆಯಲಾಗಿದೆ. 15 ಪೈಸೆಯ ಈ ಅಂಚೆ ಚೀಟಿಯ ಮೇಲೆ ರಾಮನವಮಿ 2024 ಎಂದು ಬರೆಯಲಾಗಿದೆ. ಈ ಅಂಚೆ ಚೀಟಿಯನ್ನು 1967ರಲ್ಲಿ ನೇಪಾಳದಲ್ಲಿ ಬಿಡುಗಡೆ ಮಾಡಲಾಯಿತು ಎಂದು ಲಿಟಲ್ ಮ್ಯೂಸಿಯಂನ ಮಾಲೀಕ ಅಶೋಕ್ ಕುಮಾರ್ ವರದಿಯಲ್ಲಿ ತಿಳಿಸಿದ್ದಾರೆ. ಈ ಅಂಚೆ ಚೀಟಿಯಲ್ಲಿ ಭಗವಾನ್ ಶ್ರೀರಾಮ ಸೀತಾಮಾತೆಯ ಚಿತ್ರವಿದೆ. 15 ಪೈಸೆಯ ಈ ಅಂಚೆ ಚೀಟಿಯ ಮೇಲೆ ರಾಮನವಮಿ 2024 ಎಂದು ಬರೆಯಲಾಗಿದೆ. ಈ ಅಂಚೆ ಚೀಟಿಯನ್ನು ಏಪ್ರಿಲ್ 18, 1967ರಂದು ರಾಮನವಮಿಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. 2024 ಎಂದು ವೈರಲ್ ಆಗಿರುವ ಈ ನೇಪಾಳಿ ಅಂಚೆ ಚೀಟಿಯ ಮೇಲೆ ಬರೆಯಲಾದ ರಾಮನವಮಿಯನ್ನು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಬರೆಯಲಾಗಿಲ್ಲ, ಆದರೆ ವಿಕ್ರಮ್ ಸಂವತ್ನಲ್ಲಿ ಬರೆಯಲಾಗಿದೆ ಎಂದು ಅಶೋಕ್ ಕುಮಾರ್ ವರದಿಯಲ್ಲಿ ವಿವರಿಸಿದ್ದಾರೆ. ವಿಕ್ರಮ್ ಸಂವತ್ ಇಂಗ್ಲಿಷ್ ಕ್ಯಾಲೆಂಡರ್ಗಿಂತ 57 ವರ್ಷ ಮುಂದಿದೆ. ಈ ರೀತಿಯಾಗಿ 1967ರಲ್ಲಿ ಬಿಡುಗಡೆಯಾದ ಈ ಅಂಚೆ ಚೀಟಿಯಲ್ಲಿ 2024 ವರ್ಷವನ್ನ ಬರೆಯಲಾಗಿದೆ. ಅದಕ್ಕಾಗಿಯೇ ಇದು ಆಶ್ಚರ್ಯಕರವಾಗಿದೆ. ಅನೇಕ ವರ್ಷಗಳ ಹಿಂದೆ ನೀಡಲಾದ ಈ ಚೀಟಿಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯ ದಿನಾಂಕವನ್ನ ಆಗಲೇ ಬರೆಯಲಾಗಿದೆ ಎಂಬುದು ನಿಜಕ್ಕೂ ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ.